ಆಕಾಶವಾಣಿ. ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಪಠ್ಯವಸ್ತುವಿನಲ್ಲಿ 30% ಕಡಿತ ಮಾಡಿದ ಹಿನ್ನೆಲೆಯಲ್ಲಿ ಪರೀಕ್ಷಾ ಕ್ರಮದ ಬಗ್ಗೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕರಾದ ವಿ. ಸುಮಂಗಲಾ ಅವರೊಂದಿಗೆ ಸಂವಾದ. ಪ್ರಸ್ತುತಿ ಎಸ್ಆರ್ ಭಟ್. ಕೇಳುಗರೆ, ಕೊರೋನಾ ವರ್ಷ ಅಂತ ನಾವು ಹಿಂದಿನ ವರ್ಷ ಕರೀತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕೊರೋನಾ ವರ್ಷ ಈ ವರ್ಷವೂ ಮುಂದುವರಿದ ಹಾಗೆ ಕಾಣಿಸ್ತಾ ಇದೆ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಎಚ್ಚರಿಕೆಯಲ್ಲಿ ಇರುವುದರೊಟ್ಟಿಗೆ SSLC ಪರೀಕ್ಷೆ ಹತ್ತಿರ ಬರ್ತಾ ಇದೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅಭ್ಯಾಸದ ಕಡೆಗೂ ಕೂಡ ಗಮನವನ್ನು ನೀಡಲೇಬೇಕಾದಂಥ ಸಂದರ್ಭ ಇದು. ಶಾಲೆಗಳು ಪುನರಾರಂಭ ಆಗಿದೆ. ನಿಮ್ಮ SSLCಯ ಪರೀಕ್ಷೆಯ ದಿನಾಂಕವೂ ಕೂಡ ಈಗಾಗಲೇ ನಿಗದಿಯಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು SSLC ಪರೀಕ್ಷೆ ಈ ವರ್ಷ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಮಾಹಿತಿಯನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕರಾದಂತಹ ವಿ. ಸುಮಂಗಲಾ ಅವರು. ಸುಮಂಗಲಾ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ಈ ವರ್ಷದ SSLC ಪರೀಕ್ಷೆ ಇಷ್ಟು ವರ್ಷದ SSLCಯ ಪರೀಕ್ಷೆಗಿಂತ ವಿಭಿನ್ನ ಸನ್ನಿವೇಶದಲ್ಲಿ ನಡೀತಾ ಇರುವಂತಹದ್ದು. ಸಾಮಾನ್ಯವಾಗಿ ನಾವು SSLC ಪರೀಕ್ಷೆ ಅಂತ ಅಂದ್ಕೊಳ್ಳೆ ಏಪ್ರಿಲ್ ಮೇ ಅಂತ ಹೇಳ್ಬಿಡ್ತಿದ್ವಿ. ಸರಿಯಾಗಿ ಇದಕ್ಕೊಂದು ವರ್ಷಕ್ಕೆ ನಡೀತಾ ಇತ್ತು. ಈಗ ಪರೀಕ್ಷೆಯ ದಿನಾಂಕ ಮುಂದಕ್ಕೆ ಹೋಗಿದೆ. ಆದರೆ ಒಂದಿಷ್ಟು ಸಿಲೆಬಸ್ಗಳು ಕಡಿತ ಆಗಿದೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ಮಾತಾಡ್ಕೋತಾ ಇರೋದ್ರಿಂದ ಅದರ ಸ್ಪಷ್ಟೀಕರಣದೊಂದಿಗೆ ಪ್ರಾರಂಭ ಮಾಡಬೋಣ. ಖಂಡಿತ. ಕಳೆದ ವರ್ಷ ಮತ್ತೆ ಈ ವರ್ಷ ಇಡೀ ಪ್ರಪಂಚಕ್ಕೆ ತಲ್ಲಣಗೊಂಡಂತಹ ವರ್ಷ ಇದು, ಬಿಕಾಸ್ ಆಫ್ ದ ಕೊರೋನಾ. ಯಾರೂ ಊಹಿಸಲಾರದಿದ್ದಂತಹ ಪರಿಸ್ಥಿತಿಯಲ್ಲಿ ನಾವು ಶಾಲೆಯನ್ನ ಪರೀಕ್ಷೆಯನ್ನ ನಡೆಸುವಂತಹ ಸನ್ನಿವೇಶಕ್ಕೆ ನಾವೆಲ್ಲರೂ ಸಾಕ್ಷಿಯಾದ್ವಿ. ಕಳೆದ ವರ್ಷ ಬಿಕಾಸ್ ಆಫ್ ಕೊರೋನಾ ಎಕ್ಸಾಮ್ಸ್ ಎಲ್ಲ ನಾನು ಹೇಳ್ದಂಗೆ ಸರಿಯಾಗಿ ಇದಕ್ಕೆ ಒಂದು ವರ್ಷಕ್ಕೆ ಮಾರ್ಚ್ 26, 27 ನಮ್ಮ SSLC ಪರೀಕ್ಷೆ ಪ್ರಾರಂಭ ಆಗ್ತಾ ಇತ್ತು. ಬಿಕಾಸ್ ಆಫ್ ಕೊರೋನಾ ಅದನ್ನ ಮುಂದೂಡಿ ನಾವು ಜೂನ್ಗೆ ಮಾಡ್ಬೇಕಾಗಿ ಬಂತು. ಅದರ ಪರಿಣಾಮವಾಗಿ ಈ ವರ್ಷ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗೋದು ಬಹಳ ತಡ ಆಗೋಯ್ತು. ಜನವರಿಯಿಂದ ಶೈಕ್ಷಣಿಕ ವರ್ಷ ಪ್ರಾರಂಭ ಆದರೂ ಕೂಡ ಕ್ಲಾಸಸ್ಗಳು ನಿರಂತರವಾಗಿ ನಡೆಯುವಂಥದ್ದು ಇವೆಲ್ಲವೂ ಕೂಡ ಬಹಳ ಕ್ಲಿಷ್ಟಕರವಾದಂಥ ಈ ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಂಡಂಥ ತೀರ್ಮಾನ ಪಠ್ಯವಸ್ತುವನ್ನ ಕಡಿತ ಮಾಡಬೇಕಂತ. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ಇತರೆ ರಾಜ್ಯಗಳು CBSE ICSE ಅವರು ಕೂಡ ಸಿಲೆಬಸ್ನ ಅವರು ರೆಡ್ಯೂಸ್ ಮಾಡಿದ್ದಾರೆ. ಹಾಗೆ ನಮ್ದು ಕೂಡ 30% ಆಫ್ ದ ಸಿಲೆಬಸ್ ಹ್ಯಾಸ್ ಬಿನ್ ರೆಡ್ಯೂಸ್. ಇಲ್ಲಿಯೇ ಬರುವಂತದ್ದು ನಿರ್ದೇಶಕರೇ, 30% ಆಫ್ ದಿ ಸಿಲೆಬಸ್ ಅಂತಂದಾಗ ಬಹಳಷ್ಟು ಜನರ ಕಲ್ಪನೆಯಲ್ಲಿರುವಂತದ್ದು 30% ಪಾಠನೇ ತೆಗೆದುಬಿಟ್ಟಿದ್ದಾರೆ ಅಂತ. ನೀವು ಪಾಠ ಅಂದ್ರೆ ಲೆಸನ್ಗಳನ್ನೇ ತೆಗೆದುಹಾಕಿದ್ದೀರೋ ಇಲ್ಲ ಸಿಲೆಬಸ್ ನಲ್ಲಿ ಪಠ್ಯ ಇಷ್ಟಿಷ್ಟು ಕಡಿತ ಅಂತ ಹೇಳಿ. ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿಯವರು ಒಂದು ತಜ್ಞರ ಸಮಿತಿಯನ್ನ ನೇಮಕ ಮಾಡಿ ಅವರ ಮುಖಾಂತರ ನಮಗೆ SSLC ಪರೀಕ್ಷೆಗೆ ಏನು ಪಠ್ಯವಸ್ತುವನ್ನ ಗೊತ್ತುಪಡಿಸಿದ್ದಾರೆ ಅದನ್ನ ನಮಗೆ ನೀಡಿದ್ದಾರೆ. ಉಳಿದಂತೆ ವಿಚಾರಗಳು ಕಲಿಕೆಗೆ ಇದ್ರೂ ಕೂಡ ಮೌಲ್ಯಮಾಪನಕ್ಕೆ ಗೊತ್ತುಪಡಿಸಿರುವಂತಹ ಅಂಶಗಳ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧ ಮಾಡಬೇಕಾಗಿರುತ್ತೆ. ಆ ರೀತಿ ನಾವು ಕೂಡ ಸಿದ್ಧ ಆಗ್ತಾ ಇದ್ದೇವೆ. ಕೆಲವು ವಿಷಯಗಳಲ್ಲಿ ಎಂಟೈರ್ ಪಾಠನೇ ತೆಗೆದಿದ್ದಾರೆ, ಕೆಲವು ಕಡೆ ಪಾಠದಲ್ಲಿರುವಂಥ ಕಾನ್ಸೆಪ್ಟ್ಗಳನ್ನ ತೆಗೆದಿದ್ದಾರೆ. ಸೊ ಇದು ಈಗಾಗಲೇ ನಮ್ಮ ಎಲ್ಲ ತರಗತಿ ಶಿಕ್ಷಕರ ಗಮನಕ್ಕೆ ಬಂದಿದೆ. ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಯಾವ ರೀತಿ ರಿಡಕ್ಷನ್ ಆಗಿದೆ ಸಿಲೆಬಸ್ ಅಂತ, ಅದಕ್ಕೆ ತಕ್ಕಂಗೆ ಅವರು ಮಕ್ಕಳನ್ನ ಸಿದ್ಧಗೊಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ SSLC ಅಂತಂದ ಕೂಡಲೇ ಡಿಸೆಂಬರ್ ಒಳಗಡೆಗೆ ಸಂಪೂರ್ಣವಾಗಿ ಪಠ್ಯವನ್ನು ಮುಗಿಸಿ ಆ ನಂತರದಲ್ಲಿ ಅವರನ್ನು ಪರೀಕ್ಷೆಗೆ ಸಿದ್ಧಗೊಳಿಸುವಂಥ ಕ್ರಮ ನಡೀತಾ ಇತ್ತು. ಆದರೆ ಈ ವರ್ಷದ ಒಂದು ವಿಶೇಷ ಸನ್ನಿವೇಶದಲ್ಲಿ ಡಿಸೆಂಬರ್ದಲ್ಲಿ ಪಠ್ಯ ಮುಗಿಸುವುದು ಆನ್ಲೈನ್ಗಳಲ್ಲಿ ನಡೆದಿರಬಹುದು. ಆದರೆ ಫಿಸಿಕಲ್ ಆಗಿ ಅಂದರೆ ಶಾಲೆಗೆ ಬಂದು ಮಕ್ಕಳು ಕಲಿಯುವಂಥದ್ದು ಆರಂಭ ಆಗಿದ್ದೇ ಜನವರಿಯಿಂದ. ಈ ಸಂದರ್ಭದಲ್ಲಿ ಕಡಿತವಾದಂತಹ ವಿಷಯಗಳನ್ನು ಕೂಡ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದ್ದಾರೆ. ಆದರೆ ಅದು ಪರೀಕ್ಷೆಗೆ ಎಲ್ಲವೂ ಬರುವುದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹೌದು, ಯಾಕಂದ್ರೆ ನಮ್ಮಲ್ಲಿ ಸಂವೇದ ತರಗತಿಗಳು ಮತ್ತೆ ಆನ್ಲೈನಲ್ಲಿ ತರಗತಿಗಳು ನಡೀತಿತ್ತು. ಕೆಲವಷ್ಟು ದಿನಗಳು ವಿದ್ಯಾಗಮ ನಡೀತು. ಸೊ ಇಂಥ ಸಂದರ್ಭದಲ್ಲಿ ಏನು ಟೆಕ್ಸ್ಟ್ ಬುಕ್ನಲ್ಲಿ ಆಯಾ ತಿಂಗಳು ಚಾಪ್ಟರ್ ವೈಸ್ ಮಂತ್ ವೈಸ್ ಏನು ಪಾಠಗಳಾಗ್ತಿತ್ತು ಬಹುಶಃ ಅದು ಮಾಡ್ಕೊಂಡು ಬರ್ತಾಯಿದ್ರು ಕೂಡ. ಆದರೆ ಕಲಿಕೆ ಮತ್ತು ಮೌಲ್ಯಮಾಪನ ಇವೆರಡೂ ಕೂಡ ಎರಡು ಡಿಫ್ರೆಂಟ್ ಆ್ಯಂಗಲಿಂದ ನೋಡಬೇಕಾಗತ್ತೆ. ಕಲಿಕೆ ಇಟ್ ಈಸ್ ಫಾರ್ ಲಾಂಗ್ ಲರ್ನಿಂಗ್ ಪ್ರಾಸೆಸ್ ದಟ್ ಡಸಂಟ್ ಎಂಡ್ ವಿತ್ ದ ಎಕ್ಸಾಮಿನೇಷನ್. ಸೊ ಅದು ಎಕ್ಸಾಮಿನೇಷನ್ಗೆ ಪೂರಕವಾಗಿರುತ್ತೆ ಹೊರತು ಕಲಿಕಾ ಅಂಶಗಳು ಅದೇ ಮೌಲ್ಯಮಾಪನವನ್ನು ನಿರ್ಧರಿಸುವಂಥ ಅಂಶವೇನಾಗಿರೋದಿಲ್ಲ. ಹಾಗಾಗಿ ಯಾವಾಗ ಜನವರಿಯಿಂದ ನಿರಂತರವಾಗಿ ತರಗತಿಗೆ ಬರುವ ರೀತಿ ಆಯಿತೋ ಆವಾಗ ಇನ್ನು ಉಳಿದಂಥ 5-6 ತಿಂಗಳ ಸಮಯದಲ್ಲಿ ಇಡೀ ಪಠ್ಯವಸ್ತುವನ್ನು ಮುಗಿಸೋದು ಕಷ್ಟ ಅನ್ನುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ತೆಗೆದುಕೊಂಡಂಥ ತೀರ್ಮಾನ ಇದು. ಸೊ ಈ ವಿದ್ಯಾಗಮ ಮತ್ತು ಇನ್ನಿತರ ಆಕ್ಟಿವಿಟೀಸ್ಗಳಿಂದ ಏನೊಂದು 20-30% ಪಾಠಗಳಾಗಿತ್ತು ಅದನ್ನು ಒಂದು ರಿವೈಸ್ ಮಾಡ್ಕೊಳ್ಳೋ ಅಂಥದ್ದು, ಅದರ ಜೊತೆಗೆ ಉಳಿದ ಪೋರ್ಷನ್ನ ಮುಗಿಸೋವಂಥದ್ದು
ಮತ್ತೆ ಪರೀಕ್ಷೆಗೆ ಮಕ್ಕಳನ್ನ ಸಿದ್ಧಗೊಳಿಸುವಂಥದ್ದು, ಈ ಎಲ್ಲ ಚಟುವಟಿಕೆಗಳು ಕೂಡ ಸೈಮಲ್ಟೇನಿಯಸ್ಗೆ ನಡೆಯುವಂತಹ ಪರಿಸ್ಥಿತಿಯನ್ನು ನಮ್ಮ ಶಿಕ್ಷಕರು ಮತ್ತು ಮಕ್ಕಳು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ನಿರಂತರ ಒತ್ತಡ ಇರುತ್ತೆ. ಆ ಒತ್ತಡವನ್ನು ಕಡಿಮೆ ಮಾಡಬೇಕನ್ನೋ ದೃಷ್ಟಿಯಿಂದ ಮಕ್ಕಳಿಗೆ ಶೈಕ್ಷಣಿಕ ಈ ವರ್ಷ ಸ್ವಲ್ಪ ಸರಳೀಕರಣಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಪಠ್ಯವಸ್ತುವನ್ನು ಕಡಿತ ಮಾಡಿರೋದು. ಪಠ್ಯವಸ್ತುವನ್ನು ಕಡಿತ ಮಾಡಿರುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು 2-2.5 ತಿಂಗಳುಗಳ ಕಾಲ ವಿದ್ಯಾರ್ಥಿಗಳು ಮೌಲ್ಯಮಾಪನ ಅಂದರೆ ನಿಮ್ಮ ಒಂದು ಪರೀಕ್ಷೆಯ ಸಿದ್ಧತೆಯನ್ನೇ ನಡೆಸುವಂತಹ ಪ್ರಕ್ರಿಯೆ ಇರುವುದರಿಂದ ಅವರು ಆನ್ಲೈನಲ್ಲಿ ಕಲ್ತಿದ್ದಿರ್ಬೋದು, ಸಂವೇದ ಮೂಲಕ ಕಲ್ತಿದ್ದಿರ್ಬೋದು, ಇಲ್ಲವೇ ವಿದ್ಯಾಗಮದ ಮೂಲಕ ಕಲ್ತಿದ್ದಿರ್ಬೋದು. ಆ ಎಲ್ಲ ವಿಷಯಗಳು ಪರೀಕ್ಷೆಗೆ ಬರುತ್ತೆ ಅನ್ನೋದನ್ನು ಬಿಟ್ಟು ಪರೀಕ್ಷೆಗಾಗಿ ಯಾವುದಿದೆ ಅನ್ನೋದನ್ನು ತಿಳ್ಕೋಬೇಕು ಅಂತಂದರೆ ಅವರು ಎಲ್ಲಿ ಹೋಗಿ ನೋಡಬೇಕು, ಯಾರನ್ನ ಕೇಳಬೇಕು? ವಿದ್ಯಾರ್ಥಿಗಳಿಗೆ ನೇರವಾಗಿ ಅವರು ಶಿಕ್ಷಕರ ಸಂಪರ್ಕದಲ್ಲಿರೋದ್ರಿಂದ ಶಿಕ್ಷಕರು ಅವ್ರಿಗೆ ಹೇಳಿರ್ತಾರೆ, ಅವರ ಟೆಕ್ಸ್ಟ್ ಬುಕ್ನಲ್ಲಿ ಗುರ್ತು ಮಾಡಿಕೊಟ್ಟಿರ್ತಾರೆ ಈಗಾಗಲೇ ಯಾವ್ಯಾವ ಚಾಪ್ಟರ್ ಎಕ್ಸಾಮ್ಗೋಸ್ಕರ ಇದೆ ಅನ್ನೋಂಥದ್ದು. ಹಾಗಾಗಿ ಆ ವಿಚಾರದಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ಗೊಂದಲ ಇರುವುದಿಲ್ಲ. ಮತ್ತು ನಾವು ಆ ಒಂದು ಕಡಿತ ಆಗಿರುವಂತಹ ಪಠ್ಯವಸ್ತುವನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ತೀವಿ ಅಂತ ಈಗಾಗಲೇ ವಿಚಾರವನ್ನು ಕೊಟ್ಟಿದ್ದೀವಿ. ಇದು ಬಹಳ ಮುಖ್ಯ. ಪರೀಕ್ಷೆಯಲ್ಲಿ ನಾವು ಇಷ್ಟು ದಿನಗಳ ಕಾಲ ಹಿಂದೆ ಹೇಳುವಂತಹ ಒಂದು ಮಾತು ಯಾವಾಗಲೂ ಹೇಳುವಂಥದ್ದು, ಒಂದು 3-4 ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನೀವು ಸಿದ್ಧರಾಗಿ ಅಂತ ಹೇಳ್ತಿದ್ವಿ. ಆದರೆ ಈ ವರ್ಷ ಆ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಕೆಲವೊಂದು ಪ್ರಶ್ನೆಗಳು ಬರದೇ ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಿದ್ದಾಗ ಮೇಷ್ಟ್ರೆ ಒಂದು 3-4 ಕ್ವಶನ್ ಪೇಪರು ಕಡಿತ ಆಗಿರೋ ಸಿಲೆಬಸ್ ಮೇಲೆ ಮಾಡಿಕೊಂಡ್ರೆ ಅಷ್ಟು ಕ್ವಶನ್ ಪೇಪರ್ ನೋಡಿದ್ರೆ ಸಾಕಾಗುತ್ತೆ. ಮೊದಲನೇದು. ಎರಡನೇದೇನೆಂದರೆ ನಮ್ಮ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದೀವಿ, ಸ್ವಲ್ಪ ಸರಳೀಕರಿಸಿದ್ದೀವಿ. ವಿನ್ಯಾಸ ಅಂತ ಬಂದಾಗ ನಿರ್ದೇಶಕರೇ ಇಲ್ಲಿ ಬಹಳ ಪ್ರಮುಖವಾಗಿ ಒಂದನ್ನು ನಮ್ಮ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ತಿಳಿಸಲೇಬೇಕಾದಂಥದ್ದು. ಎಲ್ಲ ಒಂದು ಕಡೆಯಲ್ಲಿ ಒಂದು ಮಾತು ಬಂದುಬಿಡ್ತು, 30% ಕಡಿತ ಅನ್ನೋದ್ರ ಬದಲು ಹಿಂದಿನ ಒಂದು ಪ್ಯಾಟರ್ನ್ ಇತ್ತಲ್ಲ ನಿಮ್ಮದು, ಅಂದರೆ 30 ಮಾರ್ಕ್ಸಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ, ಅದು ಹಿಂದೆ ಒಂದು ಕಾಲದಲ್ಲಿ ಇತ್ತದು. ಆ ರೀತಿಯ ಮಾದರಿಯಲ್ಲಿ ಸರಿ ಪ್ರಶ್ನೆ ಪತ್ರಿಕೆ ತೆಗೆದುಬಿಡ್ತಾರೆ ಅಂತ ಮಾತುಗಳು ಕೇಳಬಂತು. ಇಲ್ಲ, ಆ ಥರ ಇಲ್ಲ. ನಮ್ಮ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಏನು 3 ಡೈಮೆನ್ಷನ್ ಚಾರ್ಟ್ ಅಂತ ಹೇಳ್ತೀವಿ, 3 ಡೈಮೆನ್ಷನ್ ಚಾರ್ಟ್ ಇಟ್ಕೊಂಡು ನಾವು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಂಥದ್ದು ಎಲ್ಲ ಶಿಕ್ಷಕ ಮಿತ್ರರಿಗೂ ಗೊತ್ತಿರುವಂಥದ್ದೇ. ಪ್ರಶ್ನೆ ಪತ್ರಿಕೆಯಲ್ಲಿ ಅಂತ ಕಠಿಣತೆಯ ಮಟ್ಟ, ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಕ್ವಶನ್ಸ್ಗಳು, ಪ್ರಶ್ನೆಗಳ ಸ್ವರೂಪ, ಹಾಗೆ ಪ್ರಶ್ನೆಗಳ ವಿಧಗಳು, ಮತ್ತು ಅದಕ್ಕೆ ಅಂಕಗಳ ಡಿಸ್ಟ್ರಿಬ್ಯೂಷನ್, ಇವು ಮೂರನ್ನ ನಾವು 3D ಚಾರ್ಟ್ ಅಂತ ಹೇಳಿ ಕರೀತೀವಿ. ಕಠಿಣತೆಯ ಮಟ್ಟ ಅಂತ ಬಂದಾಗ ಒಂದು ಆ್ಯಾವ್ರೇಜು, ಬಿಲೋ ಆ್ಯಾವ್ರೇಜು, ಎಬೋ ಆ್ಯಾವ್ರೇಜು, ಅತಿ ಸುಲಭ ಮತ್ತು ಸುಲಭ ಹಾಗೂ ತುಂಬ ಕಠಿಣತೆ ಮಟ್ಟ, ಈ 3 ಮಟ್ಟದಲ್ಲಿ ಯಾವಾಗಲೂ ಕಠಿಣತೆಯ ಮಟ್ಟನ ನಾವು 25-30% ಇಟ್ಕೊಳ್ತಾ ಇದ್ವಿ. ಸುಲಭ ಇರೋದು ಒಂದು 10% ಇರ್ತಾ ಇತ್ತು. ಹಾಗೆ ಆ್ಯಾವ್ರೇಜ್ ಬರೋದು ಮಿಕ್ಕಿದ್ದು ಪರ್ಸಂಟೇಜನ್ನು ಮ್ಯಾನೇಜ್ ಮಾಡ್ತಾ ಇದ್ದಂಥ ಪರಿಸ್ಥಿತಿ ಇತ್ತು. ಸೊ ಈ ವರ್ಷ ಏನು ಮಾಡಿದ್ವಿ, ಆ ಕಠಿಣತೆಯ ಮಟ್ಟನ 8-10%ಗೆ ಸೀಮಿತಗೊಳಿಸಿ ಅದನ್ನೆಲ್ಲನೂ ಕೂಡ ಈಸಿ ಲೆವೆಲ್ಗೆ ಹಾಕ್ಬಿಟ್ಟಿದ್ವಿ. ರಿವರ್ಸ್ ಆಗಿದೆ. ಹೌದು, ಈಸಿ ಲೆವೆಲ್ ಇಟ್ ಹ್ಯಾಸ್ ಮೋರ್ ದೆನ್ 30%. ಈ 30% ಸುಲಭ ವಿಧಾನ ಅಂತ ನಾವೇನಂತೀವಿ ಅದು ಈ ರೀತಿಯ ಗೊಂದಲಕ್ಕೆ ಕಾರಣ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಸುಲಭ ರೀತಿಯ ಪ್ರಶ್ನೆಗಳು 30% ನಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ. ಸೊ ಸುಲಭ ರೀತಿಯ ಪ್ರಶ್ನೆಗಳು ಅಂತಂದರೆ ಅದು 1 ಅಂಕದ್ದಾಗಿರ್ಬೋದು, 2 ಅಂಕದ್ದಾಗಿರ್ಬೋದು, 3 ಅಂಕದ್ದಾಗಿರ್ಬೋದು. ಆದರೆ ಎಲ್ಲೂ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ಸ್ನ ನಾವು ಏನು ನೀವು ಹೇಳಿದ್ರಲ್ಲ 30% ಅಂತ ಆ ರೀತಿಯದ್ದಿಲ್ಲ. ಅಂದರೆ ಇಲ್ಲಿ 30% 2 ಥರದಲ್ಲಾಗಿದೆ. ಒಂದು ಸಿಲೆಬಸ್ನಲ್ಲಿ 30% ಕಡಿತ, ಇನ್ನು ಈಸಿ ಲೆವೆಲ್ ಸರಳತೆಯಲ್ಲಿ. ಹೌದು. ಈ 30% ಮಧ್ಯದಲ್ಲಿ ಎಲ್ಲ ಒಂದು ಸಣ್ಣ ಕನ್ಫ್ಯೂಷನ್ ಆಗಿರ್ಬೋದು. ಸೊ ಯಾರು ಗೊಂದಲ ಮಾಡ್ಕೊಳ್ಳೋದು ಬೇಕಿಲ್ಲ. ಇದ್ರ ಬಗ್ಗೆ ನಾವು ಈಗಾಗಲೇ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದೀವಿ. ಏನು ಬದಲಾಗಿರುವಂತಹ ಪ್ರಶ್ನೆ ಪತ್ರಿಕೆ ಸ್ವರೂಪ ಏನಿದೆ ಅದನ್ನ ಆಧರಿಸಿ ಈಗಾಗಲೇ ಮಾಡೆಲ್ ಪೇಪರ್ಗಳನ್ನ ಕೊಟ್ಟಿದ್ದೀವಿ. ಎಲ್ಲ ಸಬ್ಜೆಕ್ಟ್ ಅಲ್ಲೂ ಕೂಡ 2 ಸೆಟ್ ಮಾಡೆಲ್ ಪೇಪರ್ ನಮ್ಮ ವೆಬ್ಸೈಟ್ ಅಲ್ಲಿ ಲಭ್ಯವಿದೆ. ಹಾಗೆ ಪ್ರತಿಯೊಂದು ಶಾಲಾ ಮುಖ್ಯ ಶಿಕ್ಷಕರ ಲಾಗಿನ್ ಅಲ್ಲೂ ಕೂಡ ಅದು ಲಭ್ಯ ಇದೆ. ಕಡಿತಗೊಂಡ ಸಿಲೆಬಸ್ಸಿನ ಮಾಡೆಲ್ ಕ್ವೆಶ್ಚನ್ ಪೇಪರ್ ಸಿದ್ಧ ಆಗಿ ಈಗಾಗಲೇ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಹೌದು. ಕಡಿತಗೊಂಡಿರುವಂತಹ ಸಿಲೆಬಸ್ ಪ್ಲಸ್ ನಾವು ಮರು ವಿನ್ಯಾಸಗೊಳಿಸಿದೀವಿ. ಅದಕ್ಕೆ ಸಂಬಂಧಪಟ್ಟಾಗಿ ಅದನ್ನು ಆಧರಿಸಿ ತಯಾರಿಸಿರುವಂಥ ಕ್ವಶನ್ ಪೇಪರ್ಗಳು ಇದೆ. ಸೊ ನನಗೆ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ ಅದು ನಾವೀಗಾಗಲೇ ಸುಮಾರು ಒಂದು 15-20 ದಿವಸದ ಮೇಲಾಗಿದೆ ನಮ್ಮ ವೆಬ್ಸೈಟಲ್ಲಿ ಬಿಟ್ಟು. ತರಗತಿ ಶಿಕ್ಷಕರು ಅದನ್ನು ನೋಡಿ ಮಕ್ಕಳಿಗೆ ಈಗಾಗಲೇ ಅದರ ಬಗ್ಗೆ ತಯಾರಿ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಮತ್ತು ದೇ ಆಲ್ ಫೀಲ್ ವೆರಿ ಕಂಫರ್ಟಬಲ್ ಆ್ಯಂಡ್ ಕಾನ್ಫಿಡೆಂಟ್ ಅಬೌಟ್ ದ ಪೇಪರು. ಈ ಮಾದರಿನಲ್ಲಿ ಬಂದರೆ ನಮ್ಮ ಮಕ್ಕಳು ಧೈರ್ಯವಾಗಿ ಎಕ್ಸಾಮ್ನ ಬರೀತಾರೆ, ಯಾವುದೇ ರೀತಿಯ ಸಂಶಯ ಇಲ್ಲ, ಮಕ್ಕಳು ಸುಲಭವಾಗಿ ಪಾಸ್ ಆಗಲಿಕ್ಕೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಿಪರೇಟರಿ ಎಕ್ಸಾಮ್ ಅನ್ನು ಮಾಡುವಂತದ್ದು ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ನಡೆಯುವಂತಹದ್ದು. ಆದರೆ ಈ ಪ್ರಿಪರೇಟರಿಯಲ್ಲೂ ಕೂಡ ಪ್ರತಿ ವರ್ಷ ನಾವು ಒಂದು ಗಮನಿಸಿದ್ದು,
ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರ್ ಪ್ರಿಪರೇಟರಿ ಅಂತ ಹೇಳಿ ಶಾಲೆಗಳಲ್ಲಿ ನಡೆಸುವಂತಹ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ಕೂಡ ನೋಡ್ತಾ ಇದ್ವಿ, ಪರೀಕ್ಷೆಯನ್ನು ಕೂಡ ನೋಡ್ತಾ ಇದ್ವಿ. ನೀವು ಸ್ಟೇಟ್ ಲೆವೆಲ್ ನಲ್ಲಿ ಏನಾದರೂ ಪ್ರಿಪರೇಟರಿ ಮಾಡ್ತೀರಾ? 2019-20 ಹಿಂದೆವರೆಗೂ ಈ ಸಂಘಗಳು ಕ್ವಶನ್ ಪೇಪರ್ನ ಕೊಡ್ತಾ ಇದ್ರು, ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಅಂತ ಹೇಳ್ಬಿಟ್ಟು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ವತಿಯಿಂದ ಪ್ರಶ್ನೆ ಪತ್ರಿಕೆಯನ್ನ ಪ್ರಿಪರೇಟರಿ ಎಕ್ಸಾಮ್ಗೆ ಕೊಡ್ತಾ ಇದ್ರು. ಆದರೆ ಕಳೆದ ವರ್ಷ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಪರೀಕ್ಷಾ ಮಂಡಳಿ ಇರೋದೇ ಪರೀಕ್ಷೆ ನಡೆಸೋದ್ರಾದ್ರಿಂದ ಯಾವುದೇ ರೀತಿಯ ಯಾವುದೇ ಮಟ್ಟದ ಪರೀಕ್ಷೆ ಆಗಿದ್ರೂ ಕೂಡ ಅದಕ್ಕೆ ಬೋರ್ಡ್ದೇ ಜವಾಬ್ದಾರಿ ಆಗಿರುತ್ತೆ. ಆದ ಕಾರಣದಿಂದ ಅದು ಒಂದು. ಜೊತೆಗೆ ಬೋರ್ಡಿಂದ ಪೇಪರ್ ಹೋದಾಗ, ಪ್ರಿಪರೇಟರಿ ಎಕ್ಸಾಮ್ ಪೇಪರ್ ಹೋದಾಗ ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಇಟ್ಸ್ ಲೈಕ್ ಎ ಗೈಡ್, ಒಂದು ದಿಕ್ಸೂಚಿ. ಇದು ಮುಂದೆ ಬರುವಂತಹ ಬೋರ್ಡ್ ಎಕ್ಸಾಮ್ ಮಾದರಿ ಹೇಗಿರುತ್ತೆ ಅನ್ನುವುದರ ಒಂದು ದಿಕ್ಸೂಚಿ ಆಗ್ತದೆ ಅವರಿಗೆ. ಹಾಗಾಗಿ ಒಂದು ಪ್ರಾಕ್ಟೀಸ್ ಪೇಪರ್ ಥರ ಆಗುತ್ತೆ ಅವರಿಗೆ ಅನ್ನುವಂಥ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಕಳೆದ ವರ್ಷ ಮಂಡಳಿ ವತಿಯಿಂದ ನಾವು ಪ್ರಿಪರೇಟರಿ ಎಕ್ಸಾಮ್ ಮಾಡಿದ್ದೀವಿ. ಸರ್ಕಾರಿ ಆದೇಶ ಇನ್ನು ಮುಂದೆ ಮಂಡಳಿನೇ ಮಾಡಬೇಕಂತ ಏನು ಆದೇಶ ಹೊರಡಿಸಿದ್ದಾರೆ, ಅದರನ್ನು ಈ ವರ್ಷನೂ ಕೂಡ ನಾವು ಈಗಾಗಲೇ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಮೇ 2ನೇ ವಾರದಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಇರುತ್ತೆ. ಪ್ರತಿ ವರ್ಷ ನಡೆಯುವಂತಹ ಸಮಸ್ಯೆಗಳು ಇದಾಯಿತು. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ವಿದ್ಯಾರ್ಥಿಗಳು ತಗೋತಾ ಇದ್ರು. ಅದರಲ್ಲಿಯೂ ಕೂಡ ಕೆಲವೊಮ್ಮೆ ಕಠಿಣತೆಯ ಮತ್ತು ಸುಲಭ ಒಂದು ವ್ಯತ್ಯಾಸವನ್ನು ಕೂಡ ಕಾಣ್ತಾ ಇದ್ವಿ. ಕೆಲವೊಂದು ಪ್ರಶ್ನೆಗಳು ಕೂಡ ತಪ್ಪು ಬಂದಿದ್ದನ್ನು ನೋಡ್ತಾ ಇದ್ವಿ. ಈ ವರ್ಷ ಆ ಸಮಸ್ಯೆ ಇಲ್ಲ. ತಾವು ಹೇಳಿದ ಎಲ್ಲ ಅಂಶಗಳು ಸರಿಯೇ, ಅವನ್ನೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡೇ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ವರ್ಷವೂ ಕೂಡ ಅದರಂತೆಯೇ ಸರ್ಕಾರದ ಆದೇಶದಂತೆ ನಾವು ಪರೀಕ್ಷೆ ಪ್ರಿಪರೇಟರಿ ಎಕ್ಸಾಮ್ ಮಾಡಲಿಕ್ಕೆ ಎಲ್ಲ ತರ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸಾಮಾನ್ಯವಾಗಿ 2-3 ಒಂದು ಪ್ರಿಪರೇಟರಿ ಎಕ್ಸಾಮ್ ಸ್ಕೂಲ್ನಲ್ಲಿ ನಡೆಸ್ತಾ ಇದ್ರು. ಆದರೆ ಇಲ್ಲಿ ಬೋರ್ಡ್ನಿಂದ ನಡೆಸುವಂತದ್ದು ಕೇವಲ ಒಂದು ಪ್ರಿಪರೇಟರಿ. ಒಂದು ಪ್ರಿಪರೇಟರಿ ನಾವು ಮಾಡ್ತೇವೆ. ಈಗಾಗಲೇ 2 ಮಾಡೆಲ್ ಪೇಪರ್ನ ಕೊಟ್ಟಿದ್ದೇವೆ. ಜೊತೆಗೆ ನಮ್ಮ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿರ್ಬೇಕಂತ ಹೇಳ್ಬಿಟ್ಟು ಡೀಟೇಲ್ ಸುತ್ತೋಲೆಯನ್ನ, ಸಬ್ಜೆಕ್ಟ್ ವೈಸ್ ಸುತ್ತೋಲೆಯನ್ನ ನಾವು ದಿನಾಂಕ 30/1/21 ಹೊರಡಿಸಿದೀವಿ. ಜನವರಿ 30ರಂದು ಹೊರಡಿಸಿದಂತಹ ಸರ್ಕ್ಯುಲರ್ ಅನ್ನ ನಮ್ಮ ಮುಖ್ಯ ಶಿಕ್ಷಕರು ಒಮ್ಮೆ ತಿರುವಿ ಹಾಕಿದರೆ ಸಂಪೂರ್ಣ ಪರಿಚಯ ಸಿಗುತ್ತೆ. ವೆಬ್ಸೈಟ್ ಅಲ್ಲೂ ಕೂಡ ಸಿಗುತ್ತೆ. ಹೌದು, ವೆಬ್ಸೈಟ್ ಅಲ್ಲೂ ಇದೆ. ಅವ್ರ ಸ್ಕೂಲ್ ಲಾಗಿನ್ಗೆ ಹಾಕ್ಬಿಟ್ಟಿದೀವಿ. ಸೊ ಸಬ್ಜೆಕ್ಟ್ ವೈಸು ಯಾವ ರೀತಿ ಕ್ವಶನ್ ಪೇಪರ್ನ ಅವರು ತಯಾರಿ ಮಾಡಬೇಕಾಗತ್ತೆ ಅಂತ ಹೇಳಿ ಒಂದು ನೀಲ ನಕಾಶೆ, ಏನು ಬ್ಲೂ ಪ್ರಿಂಟ್ ಅಂತ ಹೇಳ್ತಾರಲ್ಲ ಇವರು, ಸಬ್ಜೆಕ್ಟ್ ವೈಸು 3D ಚಾರ್ಟ್ ಅಂತ ನಾವು ಹೇಳ್ತೀವಿ. ಹಿಂದಿನ ದಿನಗಳಲ್ಲಿ ಬ್ಲೂ ಪ್ರಿಂಟ್ ಅಂತ ಕರೀತಾ ಇದ್ರು. ಆದರೆ ಬ್ಲೂ ಪ್ರಿಂಟ್ ಚಾಪ್ಟರ್ ವೈಸ್ ಇರ್ತಾ ಇತ್ತು. ಆದರೆ ನಿಮ್ಮ ಈ ಒಂದು ಬ್ಲೂ ಪ್ರಿಂಟ್ ಥೀಮ್ ವೈಸ್ ಇದೆ. ಸೊ ಬ್ಲೂ ಪ್ರಿಂಟ್ ಅಂತಂದ್ರೆ ಈಗ ಒಂದು ಕ್ವಶನ್ ಪೇಪರ್ ನಾವು ಮಾಡ್ಬೇಕಂತಂದ್ರೆ ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡಿರ್ತೀವಿ. ಸೊ ದ್ಯಾಟ್ ಬ್ಲೂ ಪ್ರಿಂಟ್ ಈಸ್ ಅಪ್ಲಿಕಬಲ್ ಫಾರ್ ಓನ್ಲಿ ದ್ಯಾಟ್ ಕ್ವಶನ್ ಪೇಪರ್. ಹಾಗಾಗಿ ಅದನ್ನ ಜನರಲೈಸ್ ಆಗಿ ಮಾಡ್ಲಿಕ್ಕೆ ಆಗಲ್ಲ. ಆ ಒಂದು ಕಾರಣದಿಂದನೇ ಕಳೆದ 3 ವರ್ಷದಿಂದ ಮಂಡಳಿ ಕಡೆಯಿಂದ ಯಾವುದೇ ಬ್ಲೂ ಪ್ರಿಂಟ್ ನಾವು ಕೊಡ್ತಾ ಇಲ್ಲ. ಅದ್ರ ಬದಲು ಬ್ಲೂ ಪ್ರಿಂಟ್ 3D ಚಾರ್ಟ್ ಕೊಡ್ತೀವಿ, 3 ಡೈಮೆನ್ಷನ್ ಚಾರ್ಟ್ ಕೊಡ್ತೀವಿ. ಅಂದ್ರೆ ಕ್ವಶನ್ ಪೇಪರ್ನ ಯಾವ ಆಧಾರದ ಮೇಲೆ ಯಾವ 3 ರೀತಿಯ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ತಯಾರು ಮಾಡ್ತೀವಿ ಅದನ್ನ ನಾವು ಕೊಡ್ತಾ ಇದ್ದೇವೆ. ಥೀಮ್ ವೈಸ್ ನಾವು ವೆಯ್ಟೇಜ್ ಕೊಟ್ಟಿದ್ದೀವಿ. ಆ ವೆಯ್ಟೇಜ್ನ ಆಧರಿಸಿ ಕೊಡ್ತೀವಿ. ಅಂತಂದರೆ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಅಂದರೆ ಈಗ ರಿಮೆಂಬರಿಂಗು, ಕಾಂಪ್ರಹೆನ್ಷನ್ನು, ಎಕ್ಸ್ಪ್ರೆಷನ್ನು ಮತ್ತು ಅಪ್ರಿಸಿಯೇಷನ್ ಇರುತ್ತೆ. ಸೊ ಇವುಗಳಿಗೆ ಈ ಕಾಗ್ನೇಟಿವ್ ಡೊಮೈನ್ಸ್ಗೆ ಎಷ್ಟು ವೆಯ್ಟೇಜನ್ನು ಕೊಡ್ತೀವಿ. ಅದೇ ಥರ ವೆಯ್ಟೇಜ್ ಟು ಥೀಮ್ಸ್, ಎಷ್ಟು ಚಾಪ್ಟರ್ಗಳಿದೆ ಆ ಚಾಪ್ಟರ್ಗಳನ್ನ ಥೀಮ್ ವೈಸ್ ಏನು ನಾವು ಡಿವೈಡ್ ಮಾಡಿರ್ತೀವಿ ಅದಕ್ಕೆ ನಾವು ಎಷ್ಟು ಅಂಕಗಳನ್ನ ಹಂಚಿಕೆ ಮಾಡಿದ್ದೀವಿ. ಆ್ಯಂಡ್ ಮತ್ತೊಂದು ಕಠಿಣತೆಯ ಮಟ್ಟ, ಈಸಿ ಲೆವೆಲ್ ಎಷ್ಟಿರುತ್ತೆ, ಸಾಧಾರಣ ಲೆವೆಲ್ ಎಷ್ಟಿರುತ್ತೆ, ಮತ್ತು ಕಠಿಣತೆಯ ಲೆವೆಲ್ ಎಷ್ಟಿರುತ್ತೆ ಅಂತ. ಈ ವರ್ಷ ಲ್ಯಾಂಗ್ವೇಜ್ ಅಲ್ಲಿ ಎಸ್ಪೆಷಲಿ ಈಸಿ ಲೆವೆಲ್ನ 40% ಇಟ್ಟಿದ್ದೀವಿ. ಅದೇ ರೀತಿ ಆವರೇಜ್ನ 50%, ಡಿಫಿಕಲ್ಟಿ ಲೆವೆಲ್ನ ಓನ್ಲಿ 10%. 10% ಅಷ್ಟೇನೆ ಡಿಫಿಕಲ್ಟ್ ಇರುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಈ ಸಾರಿ ಪರೀಕ್ಷೆ ಡಿಫಿಕಲ್ಟ್ ಆಗಲೇಬಾರದು. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತೆ ಥರ್ಡ್ ಲ್ಯಾಂಗ್ವೇಜ್ ಇವು 3 ಕೂಡ ಇದೇ ಲೆವೆಲ್ ಅಲ್ಲೇ ಇರ್ತದೆ. ಅದೇ ರೀತಿ ಗಣಿತಕ್ಕೆ ತೆಗೆದುಕೊಂಡ್ರೆ ಗಣಿತದಲ್ಲೂ ಅಷ್ಟೇ ಸುಲಭನ 40% ಮಾಡಿದೀವಿ, ಆವರೇಜ್ 50% ಅಂಡ್ ಡಿಫಿಕಲ್ಟಿ 10%. ಗಣಿತದಲ್ಲಿ ಹಲವಾರು ಚಾಪ್ಟರ್ಗಳನ್ನ ತೆಗೆದುಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಬೀಜಗಣಿತದಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇಂಟು 2 ವೇರಿಯಬಲ್ ಅಂಡ್ ದೆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಕ್ವಾಡ್ರಾಟಿಕ್ ಇಕ್ವೇಷನ್, ಇವುಗಳಿಗೆಲ್ಲ ಎಷ್ಟೆಷ್ಟು ಇದು ಅಂಕಗಳನ್ನ ನಾವು ಇದು ಮಾಡಿದ್ದೀವಿ ಅನ್ನೋದು. ಸೊ ಅದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ನ ತೆಗೆದುಬಿಟ್ಟಿದ್ದಾರೆ ಅಂದರೆ ಮೌಲ್ಯಮಾಪನಕ್ಕೆ ಇಲ್ಲ ಅನ್ನೋದು ಕೂಡ ಈಗಾಗಲೇ ಶಿಕ್ಷಕರಿಗೆ ಆ ವಿಚಾರಗಳು ಹೋಗಿದೆ. ಹೌದು, ನಾವು ಸಾಮಾನ್ಯವಾಗಿ ಹೇಳ್ತಾ ಇದ್ವಿ ಗಣಿತ ಅಂತಂದ್ರೆ ಕಬ್ಬಿಣದ ಕಡಲೆ ಅಂತ. ಆದ್ರೆ ನೀವು ಇವೆಲ್ಲ ಚಾಪ್ಟರ್ಗಳನ್ನು ಪೋರ್ಷನ್ಗಳನ್ನು ತೆಗೆದು ಹುರಿದ ಗಡ್ಲೆ ಮಾಡಿ ಕೊಟ್ಬಿಟ್ಟಿದ್ದೀರಿ. ಹಾಗಿದ್ರೆ ಖಂಡಿತ ನಮಗೆ ಬಹಳ ಮುಖ್ಯವಾಗಿ ಅನಿಸುವಂಥದ್ದು ಅಂದರೆ SSLC ಲೆವೆಲಲ್ಲಿ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟಪ್
ಆಗಬೇಕು, ಸೊ ದಟ್ ದೇ ಶುಡ್ ಕಂಟಿನ್ಯೂ ದ ಎಜುಕೇಷನ್ ಅಂತ. ಎಲ್ಲೋ ಒಂದು ಕಡೆ ಫೇಲ್ ಆಗೋದ್ರೆ ಒಂದು ಬ್ರ್ಯಾಂಡ್ ಮಾಡಿಬಿಡ್ತಾರೆ, ಇವರು SLC ಫೇಲ್ ಆಗಿಬಿಟ್ರು, ಇವರೇನಕ್ಕೂ ಪ್ರಯೋಜನ ಇಲ್ಲ ಅಂತ. ಅಟ್ಲೀಸ್ಟ್ ಒಂದು ಮಕ್ಕಳು ಸ್ವಲ್ಪ ಕಷ್ಟಪಟ್ಟು ಮುಂದಿನ ಪಾಸ್ ಆದರೆ SLC ಪಾಸ್ ಆದರೆ ದೆರ್ ಆರ್ ಲಾಟ್ ಆಫ್ ಅವೆನ್ಯೂಸ್ ಅವರಿಗೆ. ಅಟ್ಲೀಸ್ಟ್ ITIಗೆ ಹೋಗ್ಬೋದು, ಡಿಪ್ಲೊಮಾಗೆ ಹೋಗ್ಬೋದು, ಬೇರೆ ಏನಾದ್ರು ಟ್ರೈನಿಂಗ್ ಕೋರ್ಸಸ್ಗೆ ಜಾಯ್ನ್ ಆಗ್ಬೋದು, ಆರ್ಟ್ಸ್ ಫ್ಯಾಕಲ್ಟಿಗೆ ಹೋಗ್ಬೋದು, ಆರ್ಟ್ಸಲ್ಲಿ ಬೇರೆ ಬೇರೆ ಸ್ಟ್ರೀಮ್ಗೆ ಹೋಗ್ಬೋದು, ಕಾಮರ್ಸ್ಗೆ ಹೋಗ್ಬೋದು. ಹೀಗೆ ವೆರೈಟೀಸ್ ಆಫ್ ಆಪರ್ಚುನಿಟೀಸ್ ವಿಲ್ ಬಿ ದೇರ್ ಫಾರ್ ದ ಪಾಸ್ಡ್ ಔಟ್ ಸ್ಟೂಡೆಂಟ್. ಡಿಫರೆಂಟ್ ಸ್ಟ್ರೀಮ್ಗಳಿಗೆ ಹೋಗುವುದಕ್ಕೆ ಅವಕಾಶವನ್ನು ಕಲ್ಪಿಸುವುದಕ್ಕೆ SSLC ಮುಖ್ಯ ಆಧಾರವಾಗಿರುವುದರಿಂದ ಅವರು ಎಲ್ಲರೂ ಕೂಡ SSLC ಪಾಸ್ ಆಗಲಿ ಎನ್ನುವುದು ಇಲಾಖೆಯ ಉದ್ದೇಶವೂ ಕೂಡ ಹೌದು ಸುಮಂಗಲ ಅವರೇ. ಪೋಷಕರ ಉದ್ದೇಶನೂ ಅದೇ, ಶಿಕ್ಷಕರ ಉದ್ದೇಶನೂ ಅದನ್ನೇ, ಎಲ್ಲ ಮಕ್ಕಳನ್ನು ಪಾಸ್ ಆಗಬೇಕಂತ. ಆದರೆ ಕ್ವಾಲಿಟಿ ರಿಸಲ್ಟ್ಸ್ನ ತೆಗೆದುಕೊಂಡು ಬಹಳ ಉತ್ತಮ ರೀತಿಯಲ್ಲಿ ಪ್ರಯತ್ನವನ್ನು ಹಾಕಿ ಅವ್ರು ಪಾಸ್ ಆಗಬೇಕನ್ನೋದು ಉದ್ದೇಶ. 100% ರಿಸಲ್ಟ್ನ ಒಂದು ಉತ್ಸಾಹದಲ್ಲಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಒತ್ತಡ ತರುವ ಸಾಧ್ಯತೆ ನಡೀತಿರುತ್ತಾ? ಪರೀಕ್ಷೆ ಅಂತಂದರೆ ಒಂದು 5% ಒತ್ತಡ ಇರಲೇಬೇಕು. ಯಾಕಂದರೆ ಅದೊಂದು ಪಾಸಿಟಿವ್ ಸ್ಪಿರಿಟಲ್ಲಿ ಅದು ಕೆಲಸ ಮಾಡ್ತದೆ. ಇಟ್ ಇಸ್ ಎ ಪಾಸಿಟಿವ್ ಮೋಟಿವೇಶನ್. ಯಾವಾಗ ಸ್ವಲ್ಪ ಪ್ರೆಷರ್ ಹಾಕ್ತೀರಾ ಆವಾಗ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಈಚೆ ಬರಲಿಕ್ಕೆ ಸಾಧ್ಯ. ಯು ಕ್ಯಾನ್ ಪ್ರೂವ್ ಯುವರ್ ಸೆಲ್ಫ್ ವಾಟ್ ಯು ಆರ್. ಬಟ್ ಅಟ್ ದ ಸೇಮ್ ಟೈಮ್ ಅದೇ ಎಲ್ಲವೂ ಆಗಬಾರ್ದು. ಯಾಕಂದರೆ ನಾವು ಕಳೆದ ವರ್ಷವೇ ಈ ಒಂದು ಅನಾರೋಗ್ಯಕರವಾದಂಥ ಒಂದು ಒತ್ತಡ, ಪೈಪೋಟಿ ಇದಿರಬಾರ್ದಂತಲೇ ಹೇಳಿ ಒಂದು ಗೌರ್ಮೆಂಟ್ ಆರ್ಡ್ರ್ ಕೂಡ ಲಾಸ್ಟ್ ಟೈಮ್ ಆಗಿದೆ. ಏನಂದರೆ ಫಲಿತಾಂಶವನ್ನು ಪ್ರಕಟಣೆ ಮಾಡಬೇಕಾದ್ರೆ ಕ್ವಾಲಿಟಿ ಈಸ್ ದ ಮೇನ್ ಕ್ರೈಟೀರಿಯಾ, ನಾಟ್ ದ ಕ್ವಾಂಟಿಟಿ. ಸೊ ಅದನ್ನು ಒಂದು ಡಿಸ್ಟ್ರಿಕ್ಟ್ದಿರ್ಬೋದು ಅಥವಾ ಒಂದು ಬ್ಲಾಕ್ದಿರ್ಬೋದು ಅಥವಾ ಶಾಲೆದಿರ್ಬೋದು, ಉತ್ತೀರ್ಣತೆ ಪ್ರಮಾಣವನ್ನು ನಾವು ಯೂಶಲಿ ಪಾಸ್ ಪರ್ಸೆಂಟೇಜ್ ಮೇಲೆ ಲೆಕ್ಕ ಹಾಕೋದಿಲ್ಲ. ಮೊದಲೇನಾಗ್ತಾಯಿತ್ತು ಅಂದರೆ 100 ಜನ ಮಕ್ಕಳಿದ್ರೆ 60 ಜನ ಪಾಸ್ ಅಂತಂದರೆ ಸೊ 60% ಅಂತ. ಸೊ ಈಗ ಆ ಥರ ಅಲ್ಲ. ಒಂದು ಜಿಲ್ಲೆ ಅಂತ ತಿಳ್ಕೊಳ್ಳೋಣ, ಒಂದು ಜಿಲ್ಲೆಯಲ್ಲಿ 100 ಜನ ಮಕ್ಕಳು ಈ ಸತಿ SLC ಎಕ್ಸಾಮ್ ಬರ್ದಿದ್ದಾರೆ ಅಂತಂದರೆ ಅದರಲ್ಲಿ ಒಂದು 10 ಜನ ಫೇಲ್ ಆಗಿರ್ಬೋದು. ಸೊ ಒಟ್ಟಾರೆ ಆ 100 ಜನ ಮಕ್ಕಳು ಬರೆದಿರುವಂಥ ಅಂಕಗಳು ಅದರದ್ದು ವೆಯ್ಟೇಜ್ ತೊಗೊಳ್ತೀವಿ, ಸರಾಸರಿ ತೊಗೊಂಡು ಅದರದ್ದು ವೆಯ್ಟೇಜ್ ತೊಗೊಳ್ತೀವಿ. ಡಿಸ್ಟಿಂಕ್ಷನ್ ಎಷ್ಟು ಜನ ಬರ್ತಾರೆ ಅನ್ನೋದು ಬಹಳ ಪ್ರಮುಖ ಆಗಿರುತ್ತೆ. ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ ಎಷ್ಟು ಮಕ್ಕಳು ಬರ್ತಾರೆ ಅವ್ರದ್ದು ಟೋಟಲ್ ಮಾರ್ಕ್ಸ್ದು ಸರಾಸರಿ ತಗೋತೀವಿ. ಹಾಗೆ ಉತ್ತೀರ್ಣತೆ ಪ್ರಮಾಣ ಎಷ್ಟು ಜನ ಒಟ್ಟು ಪಾಸ್ ಆಗಿದ್ದಾರೆ ಅವ್ರದ್ದು ಅಂಕಗಳನ್ನ ತೆಗೆದುಕೊಂಡು ಅವ್ರದ್ದು ಸರಾಸರಿ ತಗೊಂಡು ವೆಯ್ಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈ ರೀತಿ 40-20% ವೆಯ್ಟೇಜನ್ನು, ಅಂದರೆ ಉತ್ತೀರ್ಣತಾ ಪ್ರಮಾಣ 40% ಕೊಡ್ತೀವಿ. ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದರೂ ಅವ್ರಗಳದೆಲ್ಲರೂ ಸರಾಸರಿ ಅಂಕಗಳದ್ದು 40% ತೊಗೋತೀವಿ. ಹಾಗೆ ಫಸ್ಟ್ ಕ್ಲಾಸ್ ಆ್ಯಂಡ್ ಎಬೋವ್ ಬಂದಿರುವಂಥವ್ರದ್ದು 20% ತೊಗೊಳ್ತೀವಿ. ಅಂದರೆ ನಮ್ಮ ಶಿಕ್ಷಕರಿಗೆ ಹೇಳ್ಬಿಡೋಣ, ಇಲ್ಲಿ ನಿಮ್ಮದು ಕ್ವಾಲಿಟಿ ಎಜುಕೇಷನ್ ಆಗಬೇಕೇ ಹೊರತು ಕ್ವಾಂಟಿಟಿ ಎಜುಕೇಷನ್ ಆಗಬಾರ್ದು. ನೀವು ಎಷ್ಟೇ ಕ್ವಾಂಟಿಟಿ ಕೊಟ್ಟರು ಕೂಡ ಇಲ್ಲಿಯ ಕ್ರೈಟೀರಿಯಾ ಕ್ವಾಲಿಟಿ ಆಗಿರುತ್ತೆ. ಹಾಗಾಗಿಯೇ ಕಳೆದ ವರ್ಷ ನಾವು ರಿಸಲ್ಟ್ ಕೊಟ್ಟಾಗ ಒಟ್ಟು ಸರಾಸರಿ 10 ಜಿಲ್ಲೆಗಳು A ಗ್ರೇಡನ್ನು ಪಡೆದಿದ್ದು. ಅಂದರೆ 75 ಆ್ಯಂಡ್ ಅಬೋವ್ ಬಂದಿದ್ದೆಲ್ಲ A ಗ್ರೇಡ್ ಅಂತ ನಾವು ಕ್ಲಾಸಿಫೈ ಮಾಡಿದ್ವಿ. ಹಾಗೆ 75 65 ಒಳಗಡೆ ಬರುವಂಥದ್ದನ್ನು B ಗ್ರೇಡ್ ಅಂಥೇಳಿ ನಾವು ಡಿಕ್ಲೇರ್ ಮಾಡಿದ್ವಿ. ಅದೇ ಥರ ಬಿಲೋ 60 ಬರುವಂಥದ್ದನ್ನು C ಗ್ರೇಡ್ ಅಂತ. ಸೊ ಲಾಸ್ಟ್ ಟೈಮು C ಗ್ರೇಡ್ ಗಳಿಸಿದಂಥ ಜಿಲ್ಲೆಗಳು ಕೇವಲ 4. ಸೊ ನಮ್ಮ ಉದ್ದೇಶ ಏನಂತಂದರೆ ಈ C ಗ್ರೇಡ್ ಏನು 4 ಜಿಲ್ಲೆಗಳಿವೆ ಅವು ಆ ಪಟ್ಟಿಯಿಂದ ಹೊರಬಂದು B ಗ್ರೇಡ್ನಲ್ಲಿ ಕೂತ್ಕೋಬೇಕು. ಅದೇ ಥರ B ಗ್ರೇಡಲ್ಲಿರೋರು A ಗ್ರೇಡ್ಗೆ ಬರಬೇಕು. ಎಲ್ಲ ಅಪ್ಗ್ರೇಡ್ ಮಾಡೋದಕ್ಕೆ ನೋಡ್ತಾ ಇದ್ದೀರಿ. ಅಪ್ಗ್ರೇಡ್ ಅವ್ರು ಮಾಡ್ಕೋಬೇಕು, ಅವರ ಸ್ಥಾನವನ್ನು ನೋಡಿ ಅವ್ರು ಮಾಡ್ಕೊಳ್ಬೇಕು. ಸೊ ದಟ್ ನಂದು ಕರ್ನಾಟಕ ರಾಜ್ಯದಲ್ಲಿ ನಾನು ಎಲ್ಲೋ 1ನೇ ಸ್ಥಾನದಲ್ಲಿದ್ದೀನಿ ಅಥವಾ 10ನೇ ಸ್ಥಾನದಲ್ಲಿದ್ದೀನಿ ಅಥವಾ 15ನೇ ಸ್ಥಾನದಲ್ಲಿದ್ದೀನಿ, ನಾನು 10ನೇ ಸ್ಥಾನಕ್ಕೆ ಬರಬೇಕು ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನಿಸೋದು ಒಳ್ಳೆಯ ಕ್ರಮ ಅಲ್ಲ ಅಂತ. ಇಲ್ಲಿ ನಂಬರ್ ಕಾಂಪಿಟೇಷನ್ ಇರಬಾರ್ದು, ಕ್ವಾಲಿಟಿ ಕಾಂಪಿಟೇಷನ್ ಇರಬೇಕು ಅಂತ ಹೇಳ್ತಾ ಇದ್ದೀರಿ. ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತಿಳ್ಕೊಳ್ಳೇಬೇಕಾದಂಥದ್ದು. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನಾವು ಪೋಷಕರನ್ನ ಮರಿತಾ ಇದ್ದೀವಿ ಸುಮಂಗಲ ಅವರೇ. ವಿದ್ಯಾರ್ಥಿಗಳು, ಶಿಕ್ಷಕರು, ಇಲಾಖೆ ಎಲ್ಲರಿಗಿಂತ ಭಯ ಇರುವುದು ಈ ಸಾರಿ ನಮ್ಮ ಪೋಷಕರಿಗೆ. ಪೋಷಕರು ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಕರೋನಾ ನಮಗೆ ಬಹಳಷ್ಟು ಪಾಠಗಳನ್ನ ಕಲಿಸಿದೆ. ಯಾವ ರೀತಿ ಎಕ್ಸಾಮ್ನ ನಾವು ಹ್ಯಾಂಡಲ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಮಗಿಂತ ಹೆಚ್ಚಾಗಿ ಪೋಷಕರಿಗೆ ಮತ್ತು ಸಮಾಜದವ್ರಿಗೆ ನಮ್ಮ ಇಲಾಖೆಯ ಮೇಲೆ, ನಮ್ಮ ವ್ಯವಸ್ಥೆಯ ಮೇಲೆ ಭರವಸೆಯನ್ನು ನಾವೀಗಾಗಲೇ ಮೂಡಿಸಿದ್ದೀವಿ. ಇಡೀ ಭಾರತದಲ್ಲಿ ಇದು ಎಲ್ಲ ರಾಜ್ಯದವರು ಎಕ್ಸಾಮ್ನ ರದ್ದು ಮಾಡದಂಥ ಸಂದರ್ಭದಲ್ಲಿ ಯು ಕ್ಯಾನ್ ಇಮ್ಯಾಜಿನ್ ಲಾಸ್ಟ್ ಇಯರ್ ಎಂಥ ಕ್ರಿಟಿಕಲ್ ಸಿಚುವೇಷನಲ್ಲಿ ನಾವಿದ್ವಿ. ಅಂಥ ಸಂದರ್ಭದಲ್ಲಿ ನಾವು ಪರೀಕ್ಷೆಯನ್ನು ಮಾಡಿದ್ದೀವಿ. ಎಲ್ಲೂ ಕೂಡ ಮಕ್ಕಳ ಸುರಕ್ಷತೆಯ ಜೊತೆಗೆ ನಾವು ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ. ಹಾಗಾಗಿ ಈ ವರ್ಷದಲ್ಲೂ ಕೂಡ ಎಲ್ಲ ಈಗ ಕೊರೋನಾ ಕಲಿಸಿರೋ ಪಾಠದಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಇನ್ನೂ ಹೆಚ್ಚಿನ ದಕ್ಷತೆಯ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ನಾವು ಕಲ್ತಿರೋದ್ರಿಂದ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ, ಸುರಕ್ಷತೆಯ ದೃಷ್ಟಿಯಿಂದ ಪೋಷಕರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎರಡನೇದು, ಸಿಲೆಬಸ್ ಬಗ್ಗೆ ಆಗಲಿ, ಶಾಲೆಗಳು ಸರಿಯಾಗಿ ನಡೆದಿಲ್ಲ,
ಪೋರ್ಷನ್ಸ್ ಕವರ್ ಆಗುತ್ತಾ ಇಲ್ವಾ, ಯಾವ ರೀತಿ ಕ್ವೆಶನ್ ಪೇಪರ್ ಬಂದ್ಬಿಡುತ್ತೆ ಏನೋ, ನಮ್ಮ ಮಕ್ಕಳು ಅದನ್ನು ಮಾಡೋಕ್ಕಾಗುತ್ತಾ ಇಲ್ವಾ, ಆ ಥರನೂ ಆತಂಕನೂ ಬೇಕಿಲ್ಲ. ಯಾಕಂದರೆ ಶಿಕ್ಷಣ ಇಲಾಖೆ ಈಗಾಗಲೇ ಆ ಒತ್ತಡವನ್ನು ನಿವಾರಿಸೋದಿಟ್ಟು ಸಿಲೆಬಸ್ನ ಕಡಿತ ಮಾಡಿರೋದೊಂದು, ಕ್ವೆಶನ್ ಪೇಪರ್ ಪ್ಯಾಟ್ರನ್ನ ನಾವು ಸರಳೀಕರಣಗೊಳಿಸಿರೋದು ಒಂದು, ಮಾಡೆಲ್ ಪೇಪರ್ಗಳನ್ನ ಕೊಟ್ಟಿರೋದೊಂದು, ಇದಕ್ಕೆಲ್ಲದಕ್ಕೆ ಹೆಚ್ಚಾಗಿ ಪ್ರಿಪರೇಟರಿ ಎಕ್ಸಾಮ್ ನಾವೇನು ಕೊಡ್ತೇವೆ ಅದು ಅವರಿಗೆ ಮಂಡಳಿಯ ಅಂತಿಮ ಪರೀಕ್ಷೆಯ ದಿಕ್ಸೂಚಿಯಾಗಿರುತ್ತೆ. ಹಾಗಾಗಿ ಈ ಒಂದು 3 ಪೇಪರ್ನ ಅವ್ರಿಗೆ ಫೇಸ್ ಮಾಡೋರಿಗೆ ಇನ್ನೊಂದು 2 ಪೇಪರ್ ಶಾಲಾ ಹಂತದಲ್ಲೇ ಟೀಚರ್ಸ್ಗಳು ನಾವು ಕೊಟ್ಟಿರೋ ಗೈಡ್ಲೈನ್ ಮೇಲೆ ಮಾಡಿಕೊಟ್ರೆ ಅವ್ರಿಗೆ 6ನೇ ಪೇಪರ್ ಮಂಡಳಿಯ ಪೇಪರ್ ಬಹಳ ಸುಲಭ ಆಗ್ತದೆ. ಆ ಒಂದು ವಿಶ್ವಾಸವನ್ನ ನಾನು ಖಂಡಿತ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಇಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಒಂದು ಕಿವಿ ಮಾತನ್ನ ಹೇಳೋದು ಒಳ್ಳೇದೇನು ಅಂತ ಅನ್ಸುತ್ತೆ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನ ಇಟ್ಟು ಈ ವರ್ಷ ಓದೋದಕ್ಕೆ ಹೋಗಬೇಡಿ. ಖಂಡಿತ ಹೋಗಬಾರ್ದು. ಯಾಕಂದ್ರೆ ಪ್ರತಿ ವರ್ಷ ಓದಿ ಅಂತ ಹೇಳ್ತಿದ್ವಿ ನಾವು, ಆದ್ರೆ ಈ ವರ್ಷ ಓದಬೇಡಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈಗಾಗಲೇ 2 ಮಾಡೆಲ್ ಪೇಪರ್ ನಾವೇ ಕೊಟ್ಬಿಟ್ಟಿದೀವಿ, ಅದನ್ನ ನೋಡ್ಕೊಳ್ಳಿ ಸಾಕು. ಹೌದು, ಅದನ್ನ ನೋಡ್ಕೊಳ್ಳಿ ಸಾಕು ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ, ಅದೇ ಬಂದ್ಬಿಡುತ್ತೆ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಅದನ್ನೇ ಫಾಲೋ ಮಾಡಿದ್ರು ಕಷ್ಟ ಆಗ್ಬಿಡುತ್ತೆ. ಅದ್ರ ಮೇಲೆ ಇನ್ನೊಂದು 4 ಪೇಪರ್ ಅದೇ ಥರನೇ ರೆಡಿ ಮಾಡಿದ್ರೆ ಅವರು 4+2 ಈ 6 ಪೇಪರ್ ನೋಡ್ಕೊಂಡ್ರೆ ಬೇಕಾದಷ್ಟು ಆಯ್ತು. 6 ಪೇಪರ್ಗಳನ್ನ ನೋಡ್ಕೊಂಡ್ರೆ ನಿಮ್ಮ ಒಂದು ಎ ಗ್ರೇಡ್ ಮಾರ್ಕ್ಸ್ ಅನ್ನ ತಗೊಳ್ಳೋದಕ್ಕೆ, ಅಂದ್ರೆ 60% ಮಾರ್ಕ್ಸ್ ಅನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀರಿ. ಖಂಡಿತ ಸಾಧ್ಯ. 60%ಗೂ ಮೇಲೆ ತೆಗಿಬೋದು ಅವರು. ಇದಿಷ್ಟು ಸುಲಭ ಮಾಡಿ ಕೊಟ್ಟಿರುವಂಥದ್ರ ಬಗ್ಗೆ ಹೇಳಿಬಿಟ್ರಿ. ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಮೇ ತಿಂಗಳಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಅಂತಂದ್ರಿ. ನಿಮ್ಮ ವಾರ್ಷಿಕ ಪರೀಕ್ಷೆ SSLCಯ ಬೋರ್ಡ್ ಎಕ್ಸಾಮ್ ಯಾವಾಗ ಆಗುತ್ತೆ? ಜೂನ್ 21ರಿಂದ ಪ್ರಾರಂಭ ಆಗುತ್ತೆ. ಈಗಾಗಲೇ ಟೈಮ್ ಟೇಬಲ್ನ ಕೂಡ ಕೊಟ್ಟಿದ್ದೀವಿ. ಮುಂಚಿತವಾಗಿ 14ನೇ ತಾರೀಕಿಂದ ಒಂದು ಟೆಂಪ್ರರಿ ಟೈಮ್ ಟೇಬಲ್ ಕೊಟ್ಟಿದ್ವಿ, ಆಕ್ಷೇಪಣೆಯನ್ನು ಅದಕ್ಕೆ ಆಹ್ವಾನಿಸಿದ್ವಿ. ನಂತರ PUCನವ್ರದ್ದು 1 ವೀಕ್ ಅವ್ರದ್ದು ಸ್ವಲ್ಪ ಮುಂದೆ ಬಂದಿದ್ದರಿಂದ ನಾವು ಕೂಡ 1 ವೀಕ್ ನಮ್ಮ ಟೈಮ್ ಟೇಬಲ್ನ ಮುಂದಕ್ಕೆ ಹಾಕ್ಕೊಂಡಿದ್ದೀವಿ. ಮತ್ತು ಎಲ್ಲ ಕೋರ್ಸ್ ಸಬ್ಜೆಕ್ಟ್ಸ್ಗೆ 3 ಡೇಸು 4 ಡೇಸ್ ಗ್ಯಾಪ್ನ ಕೊಟ್ಟಿದ್ದೀವಿ, ಸೊ ದಟ್ ಅವರು ಮಕ್ಕಳು ರಿವೈಸ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂತಹ ದೃಷ್ಟಿಯಿಂದ ವೆರಿ ಚೈಲ್ಡ್ ಫ್ರೆಂಡ್ಲಿ ಟೈಮ್ ಟೇಬಲ್ನ ನಾವು ಮಾಡಿದ್ದೀವಿ. ಜೂನ್ 21ರಿಂದ ಪರೀಕ್ಷೆ ಆರಂಭ ಆಗುತ್ತೆ. ಅಂದರೆ ಇನ್ನೂ ವಿದ್ಯಾರ್ಥಿಗಳಿಗೆ 2 ತಿಂಗಳ ಕಾಲಾವಕಾಶ ಇದೆ. ಅವರು ಎಷ್ಟು ಬೇಕಿದ್ರೂ ಅಷ್ಟು ಓದುವುದಕ್ಕೂ ಅವಕಾಶ ಇದೆ. ಅದರಲ್ಲಿಯೂ ಕೂಡ ಶಿಕ್ಷಕರು ಸ್ಪೆಷಲ್ ಕ್ಲಾಸ್ಗಳನ್ನು ತಗೋತಾ ಇದ್ದಾರೆ. ಬಹಳಷ್ಟು ಜಿಲ್ಲೆಗಳಲ್ಲಿ ಮನೆಯೇ ಭೇಟಿ ನಡೀತಾ ಇದೆ. ಅದರೊಟ್ಟಿಗೆ ನಮ್ಮ ವಿದ್ಯಾರ್ಥಿಗಳು, ಪೋಷಕರು ಈ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು ಅಂತಂದ್ರೆ ನೀವು ವೆಬ್ಸೈಟ್ಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ರಿ. ಹಾಗಿದ್ರೆ ಯಾವ ವೆಬ್ಸೈಟ್ಗೆ ಹೋಗ್ಬೇಕು ಅವರು? ನಮ್ಮ ಬೋರ್ಡ್ನ ವೆಬ್ಸೈಟ್ನ ನೋಡ್ಬೇಕು ಅವರು. ನಮ್ಮ ಬೋರ್ಡ್ನ ವೆಬ್ಸೈಟ್ನ ವಿಳಾಸ ಬದಲಾವಣೆ ಆಗಿದೆ, ಎಲ್ಲರ ಗಮನಕ್ಕೆ ಇದು. www.sslc.karnataka.government.in gov.in www.sslc.karnataka.gov.in ಇಲ್ಲಿ ಹೋದರೆ ಅವರು ಮಾಡೆಲ್ ಕ್ವಶನ್ ಪೇಪರ್ನ ನೋಡ್ಬೋದು, ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ನೋಡ್ಬೋದು. ಹಾಗೇನೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಒಂದು ಭಯ ಇದ್ದರೆ, ಅಂದರೆ ಪರೀಕ್ಷೆ ಕೋವಿಡ್ ಸಮಯದಲ್ಲಿ ಹೇಗೆ ನಡೀಬಹುದು ಅನ್ನೋ ಭಯ ಇದ್ದರೆ, ಅದನ್ನು ಹಿಂದಿನ ವರ್ಷ ನಿರ್ವಹಿಸಿದಂತಹ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ವಿದ್ಯಾ ಸಂಜೀವಿನಿ ಎನ್ನುವಂಥ ಸಾಕ್ಷ್ಯಚಿತ್ರವನ್ನು ಕೂಡ ನೋಡುವುದರ ಮುಖಾಂತರ ನಿಮ್ಮ, ಅಂದರೆ ವಿಶೇಷವಾಗಿ ಪೋಷಕರ ಪರೀಕ್ಷಾ ಭಯವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಸಾಧ್ಯ ಆಗುತ್ತೆ. ಪರೀಕ್ಷೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಪರೀಕ್ಷೆಯ ಕಟ್ಟುವುದಕ್ಕೆ ಮತ್ತು ಹಾಲ್ ಟಿಕೆಟನ್ನು ಪಡೆಯೋದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಹಣ ಕಟ್ಟುವುದಕ್ಕೆ ಸಮಸ್ಯೆ ಆಗಿತ್ತು ಅಂತ ಕೇಳಿದ್ವಿ. ಅದಕ್ಕೆ ಏನಾದರೂ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದು? ವಿದ್ಯಾರ್ಥಿಗಳಿಗೆ ಹಣ ಕಟ್ಟೋ ಸಮಸ್ಯೆ ಅಂತಲ್ಲ, ಕೆಲವು ಆಡಳಿತ ಮಂಡಳಿಯದು RRದು ಸ್ವಲ್ಪ ಸಮಸ್ಯೆ ಆಗಿತ್ತು. ಅದನ್ನು ಈಗ ಆಯುಕ್ತರ ಕಚೇರಿಯಿಂದ ಈ ಒಂದು ವರ್ಷಕ್ಕೆ ಅದೆಲ್ಲ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ತಿಂಗಳ 30ನೇ ತಾರೀಕುವರೆಗೂ ಆಫ್ಲೈನಲ್ಲಿ ಆ ಸಂಸ್ಥೆಗಳು ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ. ಅಂದರೆ ಮಾರ್ಚ್ 30ರವರೆಗೆ ಅವಕಾಶವನ್ನು ಕೊಟ್ಟಿದ್ದೀವಿ. ಬಟ್ ಈಗಾಗಲೇ 14,916 ಶಾಲೆಗಳು ತಮ್ಮ ಮಕ್ಕಳನ್ನು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಸಿದೆ. ಮತ್ತು ಚಲನ್ನು ಕೂಡ ಆ್ಯಸ್ ಆಫ್ 32 ಶಾಲೆಗಳು ಬಿಟ್ಟರೆ ಇನ್ನೆಲ್ಲ ಶಾಲೆಗಳನ್ನು ಕೂಡ ಚಲನ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ರು. ಚಲನ್ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಹಣ ಕಟ್ಟುವುದಕ್ಕೆ ಸಿದ್ಧತೆ ನಡೆದಿದೆ ಅಂತ ಆಯ್ತು. ಹೌದು. ಸೊ ಎಲ್ಲೋ ಕೆಲವು ಬೆರಳೆಣಿಕೆಯಷ್ಟು ಈ RR ಪ್ರಾಬ್ಲಮ್ ಇದ್ದವು ಮಾತ್ರ ಎಲ್ಲೋ ಕೆಲವು ಬೆರಳೆಣಿಕೆಯಷ್ಟು ಅಲ್ಲಲ್ಲಿ ಇರುತ್ತೆ. ಅದನ್ನು ಉಪನಿರ್ದೇಶಕರು 1-to-1
ಶಾರ್ಟ್ ಔಟ್ ಮಾಡ್ತಾ ಇದ್ದಾರೆ. ಮತ್ತು ಅಂಥ ಶಾಲೆಗಳಲ್ಲಿ ಏನು 4, 7 ಈ ಥರ ವಿದ್ಯಾರ್ಥಿಗಳೇನಿದ್ರು ಅವ್ರದ್ದು ಕೂಡ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಸೊ ಬೈ ದ ಎಂಡ್ ಆಫ್ ಮಾರ್ಚ್ 100% ವಿಲ್ ಕಂಪ್ಲೀಟ್ ದ ಎಂಟೈರ್ ಪ್ರೋಸೆಸ್ ಆಫ್ ರಿಜಿಸ್ಟ್ರೇಷನ್. ಆ್ಯಂಡ್ ಆಸ್ ಪರ್ ಅವರ್ ಪ್ಲಾನ್ ಮಿಡ್ ಏಪ್ರಿಲ್ಗೆ ಡ್ರಾಫ್ಟ್ ಅಡ್ಮಿಷನ್ ಟಿಕೆಟ್ನ ನಾವು ಕೊಡ್ತೀವಿ. ಡ್ರಾಫ್ಟ್ ಅನ್ನು ಕೊಡ್ತೀರಿ, ಅದನ್ನ ನಮ್ಮ ಮುಖ್ಯ ಶಿಕ್ಷಕರು ನೋಡಿ ಕರೆಕ್ಷನ್ ಮಾಡಿ ಮತ್ತೆ ಪುನಃ ವಾಪಸ್ ಕಳಿಸಿದ ನಂತರದಲ್ಲಿ ಮುಂದಿನ ಒಂದು ಅಲ್ಲೇ ಎಡಿಟ್ ಆಪ್ಷನ್ ಕೊಟ್ಬಿಟ್ಟಿರ್ತೀವಿ ನಾವು. ಅಲ್ಲಿ ಎಕ್ಸೆಪ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ದೆನ್ ಸಬ್ಜೆಕ್ಟ್ಸ್ ಬಿಟ್ಟು ಇನ್ನು ಉಳಿದ ಫೀಲ್ಡ್ಸ್ಗಳಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ, ಅವ್ರು ಎಡಿಟ್ ಮಾಡ್ಬೋದು. ಆ ಥರ ಏನಾದರೂ ಇದ್ದರೆ ಬಹಳಷ್ಟು ಸಂದರ್ಭದಲ್ಲಿ ನಮಗೆ ತೊಂದರೆ ಆಗೋದು ಅಂತಂದರೆ ಈ ವಿಕಲಚೇತನರಿಗೆ ನಾವು ಕೊಟ್ಟಿರುವಂತಹ ಸೌಲಭ್ಯಗಳನ್ನ ಮುಖ್ಯ ಶಿಕ್ಷಕರು ಸರಿಯಾಗಿ ಅರ್ಥೈಸ್ಕೊಳ್ದೆ ಅವರಿಗೆ ಸಿಗಬೇಕಾದಂಥ ವಿನಾಯಿತಿಗಳನ್ನ ಸೌಲಭ್ಯಗಳನ್ನ ಸರಿಯಾಗಿ ತಲುಪಿಸಲ್ಲ. ಅಂಥ ವಿಚಾರಗಳಲ್ಲಿ ಈ ಅಡ್ಮಿಷನ್ ಟಿಕೆಟಲ್ಲಿ ಅವ್ರದ್ದು ಫಿಸಿಕಲ್ ಕಂಡೀಷನ್ ಇರುತ್ತೆ, ನಾರ್ಮಲ್ ಅಥವಾ ಡಿಸಬಿಲಿಟಿ ಇರ್ತಾ ಇರೋದು, ವೆದರ್ ಇಟ್ ಈಸ್ ಹಿಯರಿಂಗ್ ಇಂಪೇರ್ಡ್ ಅಥವಾ ವಿಜುವಲಿ ಇಂಪೇರ್ಡ್ ಇರ್ಬೋದು, ಲೋಕೋಮೋಟರ್ ಡಿಸಾರ್ಡರ್ಸು ಅಥವಾ ಲರ್ನಿಂಗ್ ಡಿಸಬಿಲಿಟಿ. ಸೊ ಇದನ್ನು ಅವ್ರು ಸರಿಯಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ಅವ್ರುಗಳಿಗೆ ಅಂತ ಇರುವಂಥ ವಿನಾಯಿತಿ ಲೈಕ್ ಸಬ್ಜೆಕ್ಟ್ ಎಕ್ಸಮ್ಷನ್ ಇರ್ಬೋದು, ಆಲ್ಟರ್ನೇಟ್ ಸಬ್ಜೆಕ್ಟ್ಸ್ ತೊಗೊಳ್ಳೋವಂಥದ್ದು ಇರ್ಬೋದು. ಸೊ ಇವನ್ನೆಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕಾಗಿರುತ್ತೆ. ಇಲ್ಲಿ ಗೊಂದಲಗಳನ್ನ ಮಾಡ್ಕೊಳ್ತಾರೆ. ಈ ಗೊಂದಲದ ನಿವಾರಣೆಗಾಗಿ ಸಂಪೂರ್ಣವಾದಂತಹ ವಿವರವನ್ನು ನಿಮ್ಮ ವೆಬ್ಸೈಟ್ನಲ್ಲಿ ನೋಡಬೇಕಾ, ಈಗಾಗಲೇ ಮುಖ್ಯ ಶಿಕ್ಷಕರು ಕಳಿಸಿ? ಅದು ಮುಖ್ಯ ಶಿಕ್ಷಕರ ಲಾಗಿನ್ಗೂ ಹೋಗಿದೆ. ಯಾಕಂದರೆ ವಿಕಲಚೇತನರಿಗೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷಗಳಲ್ಲೆಲ್ಲ ಏನಿತ್ತು ಆ ಜಿಒ ಅದು ಸ್ವಲ್ಪ ಮಾರ್ಪಾಡಾಗಿದೆ ಈ ವರ್ಷ. ಅದನ್ನು ನಮ್ಮ ಮುಖ್ಯ ಶಿಕ್ಷಕರು ಗಮನಿಸಿ ಅಪ್ಲಿಕೇಶನ್ ಅನ್ನು ಫಿಲ್ ಅಪ್ ಮಾಡುವಾಗ ಯೋಚನೆ ಮಾಡಬೇಕಾಗುತ್ತೆ. ಹೌದು. ಸೊ ಹಾಗಾಗಿ ಅದನ್ನು ಕೂಡ ಹೇಳಿದ್ದೀವಿ ನಾವು ಈ ಥರ. ಯಾಕಂದರೆ ಅದು ಆರ್ಡ್ರು ಈಗ 17ನೇ ತಾರೀಕು ಆಯಿತು, 17 ಮಾರ್ಚು ಗೌರ್ಮೆಂಟ್ ಆರ್ಡರ್ ಆಯಿತು. ಸೊ ಅದರ ಹಿನ್ನೆಲೆಯಲ್ಲಿ ನೀವೇನಾದ್ರು ಬದಲಾವಣೆ ಮಾಡಬೇಕಂದ್ರೆ ಇಮ್ಮಿಡಿಯೇಟ್ಲಿ ದೇ ಶುಡ್ ರೈಟ್ ಟು ಅಸ್ ಅಂತ ಹೇಳಿದ್ದೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ಅವರಿಗೆ ಗೊತ್ತಿರೋ ಹಾಗೆ ಬರಹಗಾರರ ಸೌಲಭ್ಯವನ್ನು ನೀಡುವಂಥದ್ದು, ಆ್ಯಂಡ್ ದೆನ್ ಹೆಚ್ಚುವರಿ ಸಮಯವನ್ನು ಕೊಡುವಂಥದ್ದು, ಮತ್ತು ಯಾರಿಗೆಲ್ಲ ಆಲ್ಟರ್ನೇಟ್ ಸಬ್ಜೆಕ್ಟ್ಸ್ ಅಪ್ಲೈ ಆಗುತ್ತೆ, ಯಾರಿಗೆ ಲ್ಯಾಂಗ್ವೇಜ್ ಎಕ್ಸಮ್ಷನ್ ಸಿಗುತ್ತೆ, ಸೊ ಇದನ್ನು ಸರಿಯಾಗಿ ಓದ್ಕೊಂಡು ಅವರು ಮಾಡಬೇಕಾಗತ್ತೆ. ಮತ್ತು ಅದಕ್ಕೆ ತಕ್ಕನಾದಂಥ ವೈದ್ಯರಿಂದ ಪ್ರಮಾಣ ಪತ್ರವನ್ನು ಅವರು ನೋಡಿಕೊಂಡು ಆ ಒಂದು ಫೆಸಿಲಿಟೀಸ್ನ ಎಕ್ಸ್ಟೆಂಡ್ ಮಾಡಬೇಕು. ಅಂದರೆ ಕೆಲವೊಂದು ಡಿಸಬಿಲಿಟಿಯನ್ನು ನೀವು ಆ್ಯಡ್ ಮಾಡಿದ್ದೀರಿ ಅಂತ. ಹೌದು. ಸೊ 2016 ಗೆಜೆಟ್ ಏನಿದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟಲ್ಲಿ ಅನೆಕ್ಷರ್ 3ನಲ್ಲಿ ಅವರು ನಂಬರ್ ಆಫ್ ಡಿಸೀಸಸ್ ವಿಚ್ ಕಮ್ಸ್ ಅಂಡರ್ ದಿಸ್ ಕ್ಯಾಟಗರಿ ಅದನ್ನು ಎನ್ಲಿಸ್ಟ್ ಮಾಡಿದ್ದಾರೆ. ಸೊ ಆ ಲಿಸ್ಟಲ್ಲಿ ನಾವು ಕೂಡ ಯಥಾವತ್ ಅದನ್ನು ತೆಗೆದುಕೊಂಡಿದ್ದೀವಿ. ಅಲ್ಲಿ ಏನು ರೋಗ ಲಕ್ಷಣಗಳಿದ್ದಾವೆ ಅವೆಲ್ಲವೂ ಕೂಡ ಈ ಡಿಸಬಿಲಿಟಿ ಆ್ಯಕ್ಟ್ ಒಳಗೆ ಕನ್ಸಿಡರ್ ಮಾಡ್ತೇವೆ, ಮತ್ತು ಅವರಿಗೆ ಈ ಒಂದು ಸೌಲಭ್ಯ ಸಿಗ್ತದೆ. ಈ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಮುಖ್ಯ ಶಿಕ್ಷಕರದು. ಮುಖ್ಯ ಶಿಕ್ಷಕರು ಬಹಳ ಎಚ್ಚರಿಕೆಯಿಂದ ಅವರ ಒಂದು ಡಿಸಬಿಲಿಟಿಯ ಒಂದು ಪ್ಯಾಟರ್ನ್ ನೋಡಿ ಅಪ್ಲಿಕೇಶನ್ ಅನ್ನು ಫಿಲ್ಅಪ್ ಮಾಡಬೇಕು ಅಂತ ಹೇಳ್ತಿದ್ದೀರಿ. ಇವು ಪರೀಕ್ಷೆ ಬಗ್ಗೆ ಮತ್ತು ಪರೀಕ್ಷೆಯ ಭಯ ನಿವಾರಣೆಯ ಬಗ್ಗೆ ನಾವು ಕೊಡ್ತಾ ಇರತಕ್ಕಂಥ ಒಂದು ಸಣ್ಣ ಟಿಪ್ಸ್ ಅಂತ ಹೇಳ್ಬೋದು. ಅಲ್ಲಿ ಇರತಕ್ಕಂತಹ 30% ಗೊಂದಲಗಳಿಗೆ ಈಗಾಗಲೇ ನಾವು ಪರಿಹಾರವನ್ನು ಹೇಳಿದ್ದೀವಿ. ನೀವೇ ಹೇಳಿದಾಗಲೇ ಪರೀಕ್ಷೆ ಸುಲಭ, 10% ಈಸಿ ಬದಲು 30% ಈಸಿ ಮಾಡಿಬಿಟ್ಟಿದ್ದೀವಿ, 40% ಈಸಿ ಮಾಡಿದ್ದೀವಿ. ಲ್ಯಾಂಗ್ವೇಜಸ್ ಎಲ್ಲ ಒಂದು ಅರ್ಥದಲ್ಲಿ ಅಲ್ಲಿಯೇ ಪಾಸ್ ಆಗ್ಬಿಟ್ರು ಅಂತಾನೆ ಅಂದ್ಕೋಬೇಕು ನಾವು. ಸರಿಯಾದ ಸಿದ್ಧತೆ ಇದ್ರೆ ಖಂಡಿತ ಆಗ್ತಾರೆ. ಹೌದು. ಕಠಿಣತೆಯ ಪ್ರಮಾಣ ಕೇವಲ 10. ಹೌದು. ಅಂದ್ರೆ ಕಂಪ್ಲೀಟ್ ಆಗಿ ಹಿಂದಿನ ವರ್ಷದ ರಿವರ್ಸ್ ಆಗಿದೆ. 10 30 ಇದ್ದಿದ್ದು 30 10 ಆಗಿದೆ. ಇದನ್ನು ಯೋಚನೆ ಮಾಡಿ. ನಿಮಗೆ ಮಾಡೆಲ್ ಪೇಪರ್ಗೋಸ್ಕರ ಎಲ್ಲೆಲ್ಲೋ ಹುಡುಕಾಡುವ ಬದಲು SSLC ಪರೀಕ್ಷಾ ಮಂಡಳಿಯ ವೆಬ್ಸೈಟ್ಗೆ ಹೋಗಿ ಅಲ್ಲಿಯೇ ನಿಮಗೆ ಮಾಡೆಲ್ ಪೇಪರ್ ಸಿಗುತ್ತೆ ಮತ್ತು ಪ್ರಶ್ನೆ ಪತ್ರಿಕೆಯ ಮಾದರಿಯ ಸ್ವರೂಪವೂ ಕೂಡ ಸಿಗುತ್ತೆ. SSLCಯ ಬೋರ್ಡ್ನ ವೆಬ್ಸೈಟ್ ಬದಲಾವಣೆ ಆಗಿರೋದ್ರಿಂದ ಇನ್ನೊಮ್ಮೆ ನಮ್ಮ ಕೇಳುಗರಿಗೆ ಆ ವೆಬ್ಸೈಟ್ ಅನ್ನು ಹೇಳ್ಬೋಣ. ನಮ್ಮ ಬೋರ್ಡ್ನ ವೆಬ್ಸೈಟ್ನ ವಿಳಾಸ ಬದಲಾವಣೆ ಆಗಿದೆ, ಎಲ್ಲರ ಗಮನಕ್ಕೆ ಇದು. www.sslc.karnataka.gov.in ಅದನ್ನು ನೋಡಿಕೊಳ್ಳೋದ್ರ ಮುಖಾಂತರ ನೀವು ಪರೀಕ್ಷೆಗೆ ಹೆದರುವುದು ಬೇಡ, ಆದರೆ ಕೋವಿಡ್ಗೆ ಹೆದರಲೇಬೇಕಾಗಿದೆ. ಯಾಕೆಂದರೆ ಇಷ್ಟೆಲ್ಲ ತಯಾರಿಯನ್ನು ಮಾಡಿದ ಮಕ್ಕಳು, ತಯಾರಿ ಮಾಡಿದಂಥ ಪೋಷಕರು, ಶಿಕ್ಷಕರು ಮಕ್ಕಳನ್ನು ಕೋವಿಡ್ನಿಂದ ದೂರ ಇಡುವುದರ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಮಾಸ್ಕ್ ಧರಿಸೋದು, ಕೈ ಸ್ವಚ್ಛತೆಯಿಂದ ಇಟ್ಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡುವುದರ ಮುಖಾಂತರ ಕೊರೋನಾವನ್ನ ಜಯಿಸುವುದರೊಟ್ಟಿಗೆ ಪರೀಕ್ಷೆಯನ್ನು ಜಯಿಸಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ನಮಸ್ಕಾರ. ಇದುವರೆಗೂ ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಪಠ್ಯವಸ್ತುವಿನಲ್ಲಿ 30% ಕಡಿತ ಮಾಡಿದ ಹಿನ್ನೆಲೆಯಲ್ಲಿ ಪರೀಕ್ಷಾ ಕ್ರಮದ ಬಗ್ಗೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕರಾದ ವಿ. ಸುಮಂಗಲ ಅವರೊಂದಿಗೆ ಸಂವಾದ